ಹಾಯ್, ನಾನು ನಿಮ್ಮ ಲಕ್ಷ್ಮಿ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಪಾರ್ವತಿ ಲಾಗ್. ಇದು ಶುಕ್ರವಾರದ ದಿನ ಆಗಿರುತ್ತೆ. ಇವತ್ತಂತೂ ತುಂಬಾ ಕೆಲಸಗಳಿದ್ವಿ. ಇವತ್ತು ಹಾಸನಿಗೆ ಹೋಗಬೇಕಾಗಿತ್ತು. ಹಾಸನಿಗೆ ಹೋಗೋಕ್ಕೆ ಬೆಳಗ್ಗೆನೇ ಎದ್ದು ರೆಡಿಯಾದೆ. ನಾವು ಅರಸೀಕೆರೆ 7 ಗಂಟೆಗೆ ಬಿಡಬೇಕಾಗಿತ್ತು. ಕಾರಣ ಅಂದರೆ ನಮ್ಮದು ಬಾಡಿ ಚೆಕಪ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ ನಾನು ನಮ್ಮ ಮನೆಯವರು. ಹಾಗಾಗಿ ಏನು ತಿನ್ನಂಗಿಲ್ಲ ಅಂಥೇಳಿ ಬೆಳಗ್ಗೆನೇ 7 ಗಂಟೆಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಅಂದರೂ ಲೇಟ್ ಆಯಿತು, 7:30 ಆಯಿತು ನಾವು ಮನೆಯಿಂದ ಹೊರಟಿದ್ದು. ಇನ್ನೊಂದು ವಿಷಯ, ಅದ್ರ ಜೊತೆಗೇ ನಾನು ವರಮಹಾಲಕ್ಷ್ಮಿ ಹಬ್ಬದ್ದು ವೀಡಿಯೋ ಹಾಕಿದ್ನಲ್ಲ, ಅದರಲ್ಲಿ ಬಾಳೆಕಂದು ಸ್ಟ್ಯಾಂಡ್ ಮಿಸ್ ಆಗಿದೆ. ಅದರಲ್ಲಿ ನಾನು ಬಾಳೆಕಂದು ಸ್ಟ್ಯಾಂಡ್ ಸಹಿತ ತರಿಸಿದ್ದೀನಿ. ನಿಮಗೆ ಯಾರಿಗೆಲ್ಲ ಬೇಕು ಅಂದರೆ ವಾಟ್ಸಪ್ಪಿಗೆ ಮೆಸೇಜ್ ಹಾಕಿ. ನನ್ನ ವಾಟ್ಸಪ್ ನಂಬರ್ ಗೊತ್ತಿದೆಯಲ್ಲ, 9036351433. ಯಾರು ಮಿಸ್ ಮಾಡ್ಕೊಬೇಡಿ. ಐಟಮ್ ತುಂಬಾ ಚೆನ್ನಾಗಿದೆ. ಬಾಳೆಗೊನೆಯೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಬಗ್ಗೆ ನೀವು ವಾಶ್ ಮಾಡಿ ನೀವು ಎಷ್ಟು ವರ್ಷ ಬೇಕಾದ್ರೂ ಇಟ್ಕೋಬೋದು. ಅದನ್ನು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಏಕೆಂದರೆ ನಾನೇ ಖುದ್ದಾಗಿ ಹೋಗಿ ಚೆನ್ನಾಗಿದೆಯಾ ಇಲ್ವೋ ಅಂತ ಕ್ವಾಲಿಟಿ ತಂದಿದ್ದದ್ದು ಐಟಮು ನಾನು. ಹಾಗೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಿಂದೆ ಸ್ಟ್ಯಾಂಡ್ ಇಡ್ತಾರಲ್ಲ, ಸ್ಕ್ರೀನ್ ಹಾಕಿ, ಅದನ್ನು ಸಹಿತ ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಇರಲಿ ನನಗೆ ಸದಾ ಯಾವಾಗಲೂ. ನನ್ನ ಹತ್ರ ಶಾಪ್ ಮಾಡಿ. ತುಂಬಾ ಕ್ವಾಲಿಟಿ ಚೆನ್ನಾಗಿರುತ್ತೆ. ನೀವು ಕ್ವಾಲಿಟಿ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಯಾರು ಮಿಸ್ ಮಾಡ್ಕೋಬೇಡಿ. ಸ್ಟ್ಯಾಂಡು ತರಿಸ್ತೀನಿ. ಹಾಗೆ ಚತುರ್ಭುಜ ಹ್ಯಾಂಡ್ಸ್ ಒಂದು ಸಿಕ್ಕಿರಲಿಲ್ಲ ಸತಿ ನನಗೆ, ಅದನ್ನು ಸಹಿತ ತರಿಸ್ತೀನಿ ನಾನು. ಇನ್ನೊಂದು ಸತಿ ಹೋಗಬೇಕು ಬೆಂಗಳೂರಿಗೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನಿಮ್ಮ ಸಪೋರ್ಟು ಸದಾ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ನಿಮ್ಮ ಸಪೋರ್ಟ್ ಇಲ್ದಲೇ ಏನು ಸಹಿತ ಆಗೋಲ್ಲ. ನಿಮ್ಮನ್ನು ನಂಬ್ಕೊಂಡು ಹಾಕ್ಸಿರೋ ಅಂಥ ಐಟಮ್ಗಳು ನಾನು. ಪ್ರತಿಯೊಂದು ಐಟಮು ಸಿಗುತ್ತೆ. ಮುಖವಾಡದಿಂದನೂ ಸಿಗುತ್ತೆ ನನ್ನ ಹತ್ರ. ನಿಮ್ಗೆ ಯಾರು ಇಲ್ಲಿ ಅರಸೀಕೆರೆ ಸುತ್ತಮುತ್ತ ಇದ್ದಲ್ಲಿ ಬನ್ನಿ, ಇಲ್ಲ ಬೇರೆ ಊರಲ್ಲಿ ಇದ್ದರೂ ನೀವು ಶಾಪಿಗೆ ಒಂದು ಸತಿ ವಿಸಿಟ್ ಮಾಡಿ. ನಾನು ಬಳೆದು ಹೇಳಿದ್ದೆ ನಾನು ನಿಮಗೆ, ಬ್ಯಾಂಗಲ್ಸು ಸಿಗುತ್ತೆ ಹೋಲ್ಸೇಲ್ ಪ್ರೈಸಲ್ಲಿ ಅಂತ. ಅದು ಸಹಿತ ನಿಮಗೆ ಸಿಗುತ್ತೆ. ಅದ್ರದ್ದು ಸದ್ಯದಲ್ಲೇ ವೀಡಿಯೋ ಹಾಕ್ತೀನಿ ನಾನು. ನೋಡಿ, ನಾನು ಕಾರಲ್ಲಿ ಹೋಗ್ತಾ ನಮ್ಮ ವಾಸ್ತು ಸಾಂಗ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಹಾಸನಿಗೆ ಹೋದ್ವಿ ನಾವು. ಅಲ್ಲಿ ನಮ್ಮ ಅಕ್ಕ ಎಲ್ಲ ಬರೆದಿಟ್ಟಿದ್ರು ಯಾವ್ಯಾವ ಟೆಸ್ಟ್ ಮಾಡಿಸ್ಬೇಕು ಅಂತ. ಅವ್ರ ಹತ್ರ ಕಲೆಕ್ಟ್ ಮಾಡಿಕೊಂಡು ಬ್ಲಡ್ ಟೆಸ್ಟಿಗೆ ಕೊಟ್ಬಿಟ್ಟು ನಾವು ಹಾಸನಲ್ಲಿ ನನ್ನದೇ ಒಂಚೂರು ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು 1 ಗಂಟೆಗೆ ಬಂದು ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಂಡ್ವಿ. ರಿಪೋರ್ಟೆಲ್ಲ ಕಲೆಕ್ಟ್ ಮಾಡಿಕೊಂಡು ಎಲ್ಲ ಮುಗಿಸೋ ಅಷ್ಟೊತ್ತಿಗೆ 3:30 ಆಯಿತು. ಹೊಟ್ಟೆ ಹಸಿವು ಸ್ಟಾರ್ಟ್ ಆಯಿತು. ಹಾಗಾಗಿ ಹಾಸನಲ್ಲಿ ಫುಡ್ ಕೋರ್ಟಿಗೆ ಹೋಗಿ ಊಟ ಮುಗಿಸ್ಕೊಂಡು ಸೀದಾ ಊರಿಗೆ ಬಂದ್ವಿ. ಶುಕ್ರವಾರ ದಿನ ಈ ಥರ ಇತ್ತು. ಥ್ಯಾಂಕ್ ಯು ಸೋ ಮಚ್.